ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಣ್ಣ ಈಗ ಬಯಲಾಗಿದೆ. ಈ ದಾಳಿ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದ್ದು ಕುಬೇರ ಅಧಿಕಾರಿಗಳ ಸಾಮ್ರಾಜ್ಯ ಕಂಡು ರಾಜ್ಯವೇ ಶಾಕ್ ಆಗಿದೆ. ಬೇಟೆ, ಭ್ರಷ್ಟರ ಬೇಟೆ. ಜನರ ಸೇವೆ ಮಾಡಿ ಅಂದ್ರೆ ಈ ಅಧಿಕಾರಿಗಳು ಮಾಡಿದ್ದು ಕೋಟಿ ಕೋಟಿ ಆಸ್ತಿ. ಇಂತಹ ಕಡು ಭ್ರಷ್ಟ ಅಧಿಕಾರಿಗಳ ಜನ್ಮವನ್ನ ಲೋಕಾಯುಕ್ತ ಪೊಲೀಸರು ಜಾಲಾಡಿದ್ದಾರೆ. ನಿನ್ನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೆದ ಲೋಕಾಯುಕ್ತ ರೇಡ್ನಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಅಪಾರ ಪ್ರಮಾಣದ ಆಸ್ತಿ, ಹಣ, ಬಂಗಾರ ನೋಡಿ ಲೋಕಾಯುಕ್ತ ಪೊಲೀಸರೇ ಶಾಕ್ ಆಗಿದ್ದಾರೆ. ಅಧಿಕಾರಿಗಳ ಜನ್ಮ ಜಾಲಾಡಿದ ಲೋಕಾಯುಕ್ತ, ಭ್ರಷ್ಟರ ಖಜಾನೆ ಕಂಡು ರಾಜ್ಯವೇ ಶಾಕ್. ಸಾವಿರದ ಮಾತೇ ಇಲ್ಲ, ಲಕ್ಷ ತುಂಬಾ ಕಡಿಮೆ. ಈ ಒಬ್ಬೊಬ್ಬ ಅಧಿಕಾರಿಗಳು ಕೋಟಿ ಕೋಟಿ ತೂಗೋರು. ಹೌದು, ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಬರೋಬ್ಬರಿ 7 ಜಿಲ್ಲೆಗಳಲ್ಲಿ 8 ಅಧಿಕಾರಿಗಳ ಮನೆ ಹಾಗೂ ಸಂಬಂಧಪಟ್ಟ ಜಾಗಗಳಲ್ಲಿ ದಾಳಿ ಮಾಡಿದ್ರು. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತ ಪೊಲೀಸರಿಗೆ ನಿಜಕ್ಕೂ ಶಾಕ್ ಎದುರಾಗಿದೆ. ಯಾಕಂದ್ರೆ ಒಬ್ಬೊಬ್ಬ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ್ದು ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ರಗಳು, ಕಂತೆ ಕಂತೆ ಹಣ, ಬಂಗಾರ, ಬೆಳ್ಳಿ, ಒಡವೆಗಳು. ಬೆಂಗಳೂರು, ಆನೇಕಲ್, ಶಿವಮೊಗ್ಗ, ಚಿಕ್ಕಮಗಳೂರು, ಗದಗ, ಧಾರವಾಡ, ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಲೋಕ ದಾಳಿ ವೇಳೆ ಅಧಿಕಾರಿಗಳ ಅಂತಸ್ತಿನ ದರ್ಶನವಾಗಿದ್ದು, ಯಾರ್ಯಾರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರಕಾಶ್ ಕೆಎಸ್, ಈ ಬಿಬಿಎಂಪಿ ಬೆಂಗಳೂರು, ಸ್ಥಿರಾಸ್ತಿ 4,22,66,000 ರು. ಚರಾಸ್ತಿ 1,47,35,560 ರು. ಒಟ್ಟು ಆಸ್ತಿ ಮೌಲ್ಯ 5,70,01,560 ರು. ಕೆಜಿ ಅಮರ್ನಾಥ್, ಮುಖ್ಯ ಅಧಿಕಾರಿ, ಪುರಸಭೆ, ಆನೇಕಲ್, ಸ್ಥಿರಾಸ್ತಿ 2,80,91,000 ರು. ಚರಾಸ್ತಿ 1,04,75,000 ರು. ಒಟ್ಟು ಆಸ್ತಿ ಮೌಲ್ಯ 3,85,66,000 ರು. ಮಲ್ಲಿಕಾರ್ಜುನ, ಇಇ, ಪಂಚಾಯತ್ ರಾಜ್ ಇಲಾಖೆ, ಕಲಬುರಗಿ, ಸ್ಥಿರಾಸ್ತಿ 3,90,00,000 ರು. ಚರಾಸ್ತಿ 2,42,55,000 ರು. ಒಟ್ಟು ಆಸ್ತಿ ಮೌಲ್ಯ 6,32,55,000 ರು. ರಾಮಚಂದ್ರ ಮಸರಕಲ್, ಪಿಡಿಒ, ಸಣ್ಣೂರು ಗ್ರಾಮ ಪಂಚಾಯಿತಿ, ಕಲಬುರಗಿ, ಸ್ಥಿರಾಸ್ತಿ 1,70,10,000 ರು. ಚರಾಸ್ತಿ 48,45,000 ರು. ಒಟ್ಟು ಆಸ್ತಿ ಮೌಲ್ಯ 2,18,55,000 ರು. ಅಶೋಕ್ ಲಕ್ಷ್ಮಪ್ಪ, ಮಲಪ್ರಭಾ ಪ್ರಾಜೆಕ್ಟ್ ಇಂಜಿನಿಯರ್, ಧಾರವಾಡ, ಸ್ಥಿರಾಸ್ತಿ 3,15,37,977 ರು. ಚರಾಸ್ತಿ 2,95,68,303 ರು. ಒಟ್ಟು ಆಸ್ತಿ ಮೌಲ್ಯ 6,11,06,280 ರು. ಲತಾಮಣಿ ಡಿಬಿ, ಲೆಕ್ಕಾಧಿಕಾರಿ, ನಗರಸಭೆ, ಚಿಕ್ಕಮಗಳೂರು, ಸ್ಥಿರಾಸ್ತಿ 1,70,58,000 ರು. ಚರಾಸ್ತಿ 1,11,01,000 ರು. ಒಟ್ಟು ಆಸ್ತಿ ಮೌಲ್ಯ 2,89,59,000 ರು. ಡಿಬಿ ಪಾಟೀಲ್, ಪೊಲೀಸ್ ಇನ್ಸ್ಪೆಕ್ಟರ್, ಗದಗ ಟೌನ್, ಸ್ಥಿರಾಸ್ತಿ 1 ಕೋಟಿ ರು. ಚರಾಸ್ತಿ 48,91,794 ರು. ಒಟ್ಟು ಆಸ್ತಿ ಮೌಲ್ಯ 1,48,96,794 ರು. ಡಾಕ್ಟರ್ ಪ್ರದೀಪ್, ಪ್ರಾಧ್ಯಾಪಕರು, ಕೆಎಸ್ಎಎಚ್ಯು, ಶಿವಮೊಗ್ಗ, ಸ್ಥಿರಾಸ್ತಿ 4,45,00,000 ರು. ಚರಾಸ್ತಿ 1,89,10,000 ರು. ಒಟ್ಟು ಆಸ್ತಿ ಮೌಲ್ಯ 6,34,10,000 ರು. ನೋಡಿದ್ರಲ್ಲ,
ಕೋಟಿ ಕೋಟಿ ಆಸ್ತಿ ಹೊಂದಿರುವ ಕುಬೇರ ಅಧಿಕಾರಿಗಳನ್ನ ಒಟ್ನಲ್ಲಿ ಲೋಕ ಅಧಿಕಾರಿಗಳ ಈ ರೇಡ್ ಭ್ರಷ್ಟರ ನಿದ್ದೆಗೆಡಿಸಿದ್ದು. ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳನ್ನ ಬಂದ ಸಂಬಳದಲ್ಲೇ ಮಾಡಿದ್ರ ಅಥವಾ ಅಕ್ರಮಗಳ ಮೂಲಕ ಮಾಡಿದ್ರ ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭ್ರಷ್ಟ ಅಧಿಕಾರಿಗಳ ಬಣ್ಣ ಈಗ ಬಯಲಾಗಿದೆ. ಈ ದಾಳಿ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದ್ದು ಕುಬೇರ ಅಧಿಕಾರಿಗಳ ಸಾಮ್ರಾಜ್ಯ ಕಂಡು ರಾಜ್ಯವೇ ಶಾಕ್ ಆಗಿದೆ. ಬೇಟೆ, ಭ್ರಷ್ಟರ ಬೇಟೆ. ಜನರ ಸೇವೆ ಮಾಡಿ ಅಂದ್ರೆ ಈ ಅಧಿಕಾರಿಗಳು ಮಾಡಿದ್ದು ಕೋಟಿ ಕೋಟಿ ಆಸ್ತಿ. ಇಂತಹ ಕಡು ಭ್ರಷ್ಟ ಅಧಿಕಾರಿಗಳ ಜನ್ಮವನ್ನ ಲೋಕಾಯುಕ್ತ ಪೊಲೀಸರು ಜಾಲಾಡಿದ್ದಾರೆ. ನಿನ್ನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೆದ ಲೋಕಾಯುಕ್ತ ರೇಡ್ನಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಅಪಾರ ಪ್ರಮಾಣದ ಆಸ್ತಿ, ಹಣ, ಬಂಗಾರ ನೋಡಿ ಲೋಕಾಯುಕ್ತ ಪೊಲೀಸರೇ ಶಾಕ್ ಆಗಿದ್ದಾರೆ. ಅಧಿಕಾರಿಗಳ ಜನ್ಮ ಜಾಲಾಡಿದ ಲೋಕಾಯುಕ್ತ, ಭ್ರಷ್ಟರ ಖಜಾನೆ ಕಂಡು ರಾಜ್ಯವೇ ಶಾಕ್. ಸಾವಿರದ ಮಾತೇ ಇಲ್ಲ, ಲಕ್ಷ ತುಂಬಾ ಕಡಿಮೆ. ಈ ಒಬ್ಬೊಬ್ಬ ಅಧಿಕಾರಿಗಳು ಕೋಟಿ ಕೋಟಿ ತೂಗೋರು. ಹೌದು, ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಬರೋಬ್ಬರಿ 7 ಜಿಲ್ಲೆಗಳಲ್ಲಿ 8 ಅಧಿಕಾರಿಗಳ ಮನೆ ಹಾಗೂ ಸಂಬಂಧಪಟ್ಟ ಜಾಗಗಳಲ್ಲಿ ದಾಳಿ ಮಾಡಿದ್ರು. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತ ಪೊಲೀಸರಿಗೆ ನಿಜಕ್ಕೂ ಶಾಕ್ ಎದುರಾಗಿದೆ. ಯಾಕಂದ್ರೆ ಒಬ್ಬೊಬ್ಬ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ್ದು ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ರಗಳು, ಕಂತೆ ಕಂತೆ ಹಣ, ಬಂಗಾರ, ಬೆಳ್ಳಿ, ಒಡವೆಗಳು. ಬೆಂಗಳೂರು, ಆನೇಕಲ್, ಶಿವಮೊಗ್ಗ, ಚಿಕ್ಕಮಗಳೂರು, ಗದಗ, ಧಾರವಾಡ, ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಲೋಕ ದಾಳಿ ವೇಳೆ ಅಧಿಕಾರಿಗಳ ಅಂತಸ್ತಿನ ದರ್ಶನವಾಗಿದ್ದು, ಯಾರ್ಯಾರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಕಾಶ್ ಕೆಎಸ್, ಈ ಬಿಬಿಎಂಪಿ ಬೆಂಗಳೂರು, ಸ್ಥಿರಾಸ್ತಿ 4,22,66,000 ರು, ಚರಾಸ್ತಿ 1,47,35,560 ರು, ಒಟ್ಟು ಆಸ್ತಿ ಮೌಲ್ಯ 5,70,01,560 ರು. ಕೆಜಿ ಅಮರ್ನಾಥ್, ಮುಖ್ಯ ಅಧಿಕಾರಿ, ಪುರಸಭೆ, ಆನೇಕಲ್, ಸ್ಥಿರಾಸ್ತಿ 2,80,91,000 ರು, ಚರಾಸ್ತಿ 1,04,75,000 ರು, ಒಟ್ಟು ಆಸ್ತಿ ಮೌಲ್ಯ 3,85,66,000 ರು. ಮಲ್ಲಿಕಾರ್ಜುನ, ಇಇ ಪಂಚಾಯತ್ ರಾಜ್ ಇಲಾಖೆ, ಕಲಬುರಗಿ, ಸ್ಥಿರಾಸ್ತಿ 3,90,00,000 ರು, ಚರಾಸ್ತಿ 2,00,00,000